ಜೊತೆಗೆ ಬಿಜೆಪಿ ಟಿಕೆಟ್ಗೋಸ್ಕರನೇ ಜಿದ್ದಿಗೆ ಬಿದ್ದಿದ್ದಾರೆ ಸುಮಲತಾ ಅವರು. ನಾವು ಗಮನಿಸಿದ್ವಿ ಬಿಜೆಪಿಯ ಅನೇಕ ಹಿರಿಯ ನಾಯಕರನ್ನ, ರಾಷ್ಟ್ರೀಯ ಮಟ್ಟದ ನಾಯಕರನ್ನ ಬ್ಯಾಕ್ ಟು ಬ್ಯಾಕ್ ಭೇಟಿ ಮಾಡಿ ಬಂದಿದ್ದಾರೆ ಸುಮಲತಾ ಅವರು. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಹಾಗೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲೂ ಹೇಳ್ತಾ ಇದ್ರು, ಮಂಡ್ಯದಿಂದನೇ ಕಣಕ್ಕಿಳಿಬೇಕು ಅನ್ನೋದು ನನ್ನ ಇಚ್ಛೆ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಂತ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮತ್ತೊಮ್ಮೆ ಕಣಕ್ಕಿಳಿಸ್ಲಿಕ್ಕೂ ಕೂಡ ಜೆಡಿಎಸ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈಗಾಗಲೇ ನಾವು ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಮಂಡ್ಯ ಲೋಕಸಭೆ ಅಖಾಡದಲ್ಲಿ ಯಾರನ್ನ ಬಿಜೆಪಿಯ ಕ್ಯಾಂಡಿಡೇಟ್ ಅನ್ನಾಗಿ ಅಥವಾ ಮೈತ್ರಿ ಕ್ಯಾಂಡಿಡೇಟ್ ಅನ್ನಾಗಿ ಅಖಾಡಕ್ಕೆ ಇಳಿಸ್ತಾರೆ ಅಂತ. ಲೋಕಸಭೆ ಸಮರಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರುವಾಗಲೇ ಮಂಡ್ಯ ಟಿಕೆಟ್ಗೆ ಫೈಟ್ ಜೋರಾಗಿದೆ. ಮೈತ್ರಿ ಅಭ್ಯರ್ಥಿಗಳಲ್ಲಿಯೇ ಪೈಪೋಟಿ ಹೆಚ್ಚಾಗಿದೆ. ಒಂದ್ ಕಡೆ ಸುಮಲತಾ ಅವರು, ಮತ್ತೊಂದು ಕಡೆ ಜೆಡಿಎಸ್ ನಿಂದ ನಿಖಿಲ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರ. ಇದೇ ನಿಖಿಲ್ ಮತ್ತು ಸುಮಲತಾ ಚುನಾವಣೆಯ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಜಿದ್ದಿನ ಕಾಳಗಕ್ಕೆ ಸಾಕ್ಷಿಯಾದ್ರು, ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಹಿನ್ನೆಲೆ ಮುನ್ನೆಲೆ ಎಲ್ಲವೂ ಬಂದೋಯ್ತು. ಈಗ ಚುನಾವಣೆ, ಇದರ ಜೊತೆಗೆ ಮೈತ್ರಿ. ಸೊ ಯಾರನ್ನ ಕ್ಯಾಂಡಿಡೇಟ್ ಅನ್ನಾಗಿ ಮಾಡ್ತಾರೆ, ಯಾರನ್ನ ಕ್ಯಾಂಡಿಡೇಟ್ ಅನ್ನಾಗಿ ಮಾಡಿದ್ರೆ ಅಲ್ಲಿ ಯಾವ ರೀತಿ ಲಾಭ, ಮಂಡ್ಯದ ಜನ ಈ ಮೈತ್ರಿಯನ್ನು ಯಾವ ರೀತಿಯಾಗಿ ನೋಡ್ತಾರೆ, ಬಹಳ ಪ್ರಮುಖವಾದ ವಿಚಾರ. ನೀವೇನೋ ಮೈತ್ರಿ ಮಾಡ್ಕೊಳ್ಳಿ, ಯಾವುದೇ ರೀತಿ ಹೊಂದಾಣಿಕೆ ಆಗಿ, ಆದ್ರೆ ಮತ ಹಾಕುವಂತ ಜನ ಯಾರಿಗೆ ಜೈ ಅಂತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖ ಆಗುತ್ತೆ. ಸೊ ಟಿಕೆಟ್ಗಾಗಿ ಒಂದ್ ಕಡೆ ಜೆಡಿಎಸ್ ಕೂಡ ಪೈಪೋಟಿ ಜೋರಾಗಿದೆ. ಈಗ ಆಲ್ರೆಡಿ ಒಂದು ರೌಂಡ್ ಅಂತೂ ಎಲ್ಲಾ ವರಿಷ್ಠರನ್ನ ಭೇಟಿ ಆಗಿದ್ದಾರೆ. ಬಿಜೆಪಿಯ ಏನು ಮೋದಿ ಅವರಿಂದ ಹಿಡಿದು ಎಲ್ಲಾ ಬಿಜೆಪಿಯ ಹಿರಿಯ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ ಸುಮಲತಾ ಅವರು. ಇಂಡೈರೆಕ್ಟ್ಲಿ ಮೆಸೇಜ್ ಕೂಡ ಪಾಸ್ ಮಾಡಿದ್ದಾರೆ, ಈ ಬಾರಿ ಬಿಜೆಪಿಯಿಂದ ಮಂಡ್ಯ ಟಿಕೆಟ್ ನನಗೆ ಕೊಡಬೇಕು ಅಂತ ಹೇಳಿ. ನೋಡಿ, ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸುಮಲತಾ ಅವರು ಭೇಟಿಯಾದ ಸಂದರ್ಭದ ಫೋಟೋ ಇದು. ಈ ಒಂದು ಫೋಟೋವನ್ನ ಖುದ್ದು ಸುಮಲತಾ ಅವರೇ ತಮ್ಮ ಟ್ವಿಟರ್ ಅಲ್ಲಿ ಹಂಚ್ಕೊಂಡ್ರು. ಅದಾದ ಕೆಲವೇ ಸೆಕೆಂಡ್ ಅಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನ್ನ ಕೂಡ ಆಡಿದ್ರು ಸುಮಲತಾ ಅವರು. ನಾವು ಕೇಳಿದ್ವಿ ಡೈರೆಕ್ಟ್ ಆಗಿ, ಇಫ್ ನಾಟ್ ಮಂಡ್ಯ ಬೇರೆ ಎಲ್ಲಿಂದ ಸ್ಪರ್ಧೆ ಮಾಡ್ತೀರಿ ಅಂತ ಹೇಳಿ. ಶ್ರೀಪಾದ್ರೆ ಅವರು, ಇಲ್ಲ ನಾನು ಇನ್ನೂ ಎರಡನೇ ಯೋಚನೆನೇ ಮಾಡಿಲ್ಲ. ಈಗ ನೋಡಿ, ಬೆಂಗಳೂರು ನಾರ್ತ್ ಅಂತಾರೆ, ನನಗೆ ಈಸಿನೇ. ಬೆಂಗಳೂರು ನಾರ್ತ್ ಇನ್ ಕೇಸ್ ನಂಗೆ ಏನಾದ್ರು ಟಿಕೆಟ್ ಕೊಟ್ಟರೆ ಸುಲಭನೇ, ಆದರೆ ನನಗೆ ಸುಲಭ ಬೇಡ. ನಾನು ಯಾವಾಗಲೂ ಕೂಡ ಸ್ವಾಭಿಮಾನಿ ಅಂತೇಳಿ ಕರೆಸ್ಕೊಂಡು ಸವಾಲುಗಳನ್ನು ಎದುರಿಸ್ತೇನೆ ಹೊರತು ಸುಲಭದ ಮಾರ್ಗಕ್ಕೆ ನಾನು ಮೊರೆ ಹೋಗೋದಿಲ್ಲ ಅಂತ ಹೇಳೋ ಮೂಲಕ ಸಿಕ್ಕರೆ ಮಂಡ್ಯದಿಂದಲೇ ಟಿಕೆಟ್ ಸಿಗಬೇಕು ಅನ್ನೋದನ್ನ ಪರೋಕ್ಷವಾಗಿ ರಿಪಬ್ಲಿಕ್ ಕನ್ನಡದ ಮುಂದೆ ಕೂಡ ಅವರು ಮಾತನಾಡಿದ್ದಾರೆ. ಹೀಗಾಗಿ ಸುಮಲತಾ ಅವರು ಒಂದ್ ಕಡೆಯಲ್ಲಿ ಬಿಗಿ ಪಟ್ಟನ್ನ ಹಿಡ್ಕೊಂಡಿದ್ದಾರೆ, ಇಲ್ಲ ಮಂಡ್ಯದಿಂದ ಬಿಜೆಪಿ ಟಿಕೆಟ್ ನನಗೇ ಬೇಕು ಅಂತ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಅಖಾಡಕ್ಕೆ ಇಳಿಬೇಕು ಅಂತ ಹೇಳಿ ಜೆಡಿಎಸ್ ಚಿಂತನೆಯನ್ನ ನಡೆಸ್ತಾ ಇರೋದು. ಹೀಗಾಗಿ ಅಮಿತ್ ಶಾ ಅವರು ಕೂಡ ಒಂದಷ್ಟು ಸಭೆ ನಡೆಸ್ತಾ ಇರೋದು. ಇವತ್ತು 15 ಜನ ಪ್ರಮುಖರ ಜೊತೆಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಅದರಲ್ಲಿ ಮಂಡ್ಯ ಭಾಗದಲ್ಲಿ ಸೋತ ಅಭ್ಯರ್ಥಿಗಳು ಕೂಡ ಇರ್ತಾರಂತೆ. ಇಂಟ್ರೆಸ್ಟಿಂಗ್. ಅವ್ರ ಹತ್ರ ಮಾಹಿತಿಯನ್ನ ಸಂಪಾದಿಸಿ ಸುಮಲತಾ ಅವ್ರಿಗೆ ಕೊಟ್ರೆ ಜೆಡಿಎಸ್ಗೆ ಹೋಗೋ ಸಂದೇಶ ಏನು, ಜೆಡಿಎಸ್ನವ್ರು ಯಾವ ರೀತಿ ಇದನ್ನ ಗಮನಿಸ್ತಾರೆ ಅಂತ ಹೇಳಿ. ಇನ್ ಕೇಸ್ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕೊಟ್ರೆ ಗೆಲ್ಲೋ ಪಾಸಿಬಿಲಿಟೀಸ್ ಎಷ್ಟು, ಎಲ್ಲಾ ರೀತಿಯ ಚರ್ಚೆಯನ್ನ ಅಮಿತ್ ಶಾ ಅವರು ನಡೆಸಲಿದ್ದಾರೆ ಇವತ್ತು ಅನ್ನೋ ಮಾಹಿತಿ. ಮಂಡ್ಯದ ವಿಚಾರಕ್ಕೆ ಬಂದ್ರೆ ಸ್ಮಿತಾ, ಇಲ್ಲಿ ಕಾಂಗ್ರೆಸ್ನ ಪ್ರಭಾವ ಮೊದಲಿನಿಂದನೂ ಕೂಡ, ಅಂದ್ರೆ ಅಂಬರೀಷ್ ಅವರ ಕಾಲದಿಂದನೂ ಕೂಡ ಸ್ವಲ್ಪ ಜಾಸ್ತಿ. ಜೆಡಿಎಸ್ ಪ್ರಾಬಲ್ಯವನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ 1999ರಿಂದ ಈ ಕ್ಷಣದವರೆಗೂ 1999ರಲ್ಲಿ ಅಂಬರೀಷ್ ಅವರು ಅಲ್ಲಿ ಅಖಾಡಕ್ಕೆ ಇಳಿತಾರೆ, 50% ಮತಗಳನ್ನ ಗಳಿಸ್ತಾರೆ. ತಿರ್ಗಾ ಮತ್ತೆ 2004ರಲ್ಲೂ ಕೂಡ ಅಂಬರೀಷ್ ಅಖಾಡಕ್ಕೆ ಇಳಿತಾರೆ. ಆವಾಗ ಒಂದ್ ಸ್ವಲ್ಪ ವೋಟ್ ಶೇರ್ ಅವ್ರಿಗೆ ಕಡಿಮೆ ಆಗುತ್ತೆ, ಬಹುಶಃ 37% ಅಷ್ಟೇನೋ ಬರುತ್ತೆ. ಅದಾದ ನಂತರ ಚಲುವರಾಯ ಸ್ವಾಮಿ ಅವರು, CS ಪುಟ್ಟರಾಜು ಅವರು, ರಮ್ಯಾ ಅವರು, ಈಗ ಸುಮಲತಾ ಅವರು. ಸೊ ಇಲ್ಲಿ ಮೊದಲಿನಿಂದನೂ ಕೂಡ ನಾವು ಗಮನಿಸ್ತಾ ಬಂದ್ರೆ ಕಾಂಗ್ರೆಸ್ನ ವರ್ಚಸ್ಸು ಅಥವಾ ಛಾಯೆ ಈ ಮಂಡ್ಯ ಕ್ಷೇತ್ರದ ಮೇಲೆ ಹೆಚ್ಚಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಒಕ್ಕಲಿಗರ ಭದ್ರಕೋಟೆ ಅನ್ನುವಂತಹ ಟ್ರಂಪ್ ಕಾರ್ಡ್ ಇದೆ. ಈಗ ಸುಮಲತಾ ಅವರನ್ನ ಇಲ್ಲಿ ಮೈತ್ರಿ ಕ್ಯಾಂಡಿಡೇಟ್ ಆಗಿ ಮಾಡ್ತಾರ ಅನ್ನೋದೇ ಬಿಗ್ ಕ್ವಶನ್ ಇದೆ. ಇವರನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದರೆ ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿ, ನಿಖಿಲ್ ಕುಮಾರ್ ಇವರೆಲ್ಲರೂ ಒಪ್ಪಿಗೆ ಕೊಡ್ತಾರ ಅಂತ ತಾವೇ ಗಮನಿಸಿದಿರಿ. ಸುಮಲತಾ ಅವರು ಕ್ಯಾಂಡಿಡೇಟ್ ಆದಂತಹ ಟೈಮ್ ನಲ್ಲಿ, ಅವರಿಗೆ ಅಪೋಸಿಟ್ ಆಗಿ ನಿಖಿಲ್ ಕ್ಯಾಂಡಿಡೇಟ್ ಆದಂತಹ ಟೈಮ್ ನಲ್ಲಿ ಎಷ್ಟರ ಮಟ್ಟಿಗೆ ಇವರು ಮಾತಾಡಿದ್ರು, ಯಾವ್ಯಾವ ಮಟ್ಟಿಗೆ ಪದ ಬಳಕೆ ಆಯಿತು, ಇವೆಲ್ಲವನ್ನೂ ಮರೆತು ಹ್ಯಾಪಿ ಎಂಡಿಂಗ್ ಅನ್ನೋ ತರ ಸುಮಲತಾ ಅವರಿಗೆ ಜೈ ಅಂತಾರ ಅಥವಾ ಸುಮಲತಾ ನಿಖಿಲ್ ಅವರಿಗೆ ಜೈ ಅಂತಾರ, ಇವೆಲ್ಲವೂ ಕೂಡ ನಿಜ ಅನ್ನುವಂಥದ್ದಾದ್ರೆ ಈ ಹಿಂದೆ ಜೋಡೆತ್ತುಗಳ ಪ್ರಚಾರ ಇವರು ಯಾವ ಮಟ್ಟಿಗೆ ಮಾತಾಡಿದ್ರು ಇವೆಲ್ಲವನ್ನು ಅಷ್ಟು ಈಸಿಯಾಗಿ ಈ ರಾಜಕೀಯ ಅಖಾಡದಲ್ಲಿ ಮರಿಬಹುದಾ ಅನ್ನೋಂಥ ಪ್ರಶ್ನೆ ಆಗುತ್ತೆ. ಒಂದು ಕೇಸ್
ಸುಮಲತಾ ಅವರಿಗೆ ಈ ಮೈತ್ರಿ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಮತ್ತೆ ಸ್ವಾಭಿಮಾನಕ್ಕೆ ಜೈ ಅಂತಾರ ಅನ್ನೋದು ಪ್ರಶ್ನೆ. ಹೌದು ಹೌದು. ಸೊ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನ್ ಹೇಳುತ್ತೆ ಮಂಡ್ಯ ಗ್ರೌಂಡ್, ಯಾವ ರೀತಿ ಚರ್ಚೆಗಳಾಗ್ತಾ ಇದೆ? ಈಗ ಅಮಿತ್ ಶಾ ಅವರು ಕೂಡ ಮಂಡ್ಯ ಫೋಕಸ್ಡ್ ಆಗಿ ಒಂದಷ್ಟು ಸಭೆ ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದ್ರ ಬಗ್ಗೆ ಏನೆಲ್ಲ ನಿಮ್ಮ ಹತ್ರ ಡೀಟೇಲ್ಸ್ ಇದೆ ಹಂಚ್ಕೊಳ್ತಾ ಹೋಗೋದಾದ್ರೆ? ಸ್ಮಿತಾ, ಏನು ಇಡೀ ರಾಜ್ಯದಲ್ಲೇ ಬಿಜೆಪಿ ಹಾಗೂ ಜೆಡಿಎಸ್ ಮಿತ್ರ ಪಕ್ಷಗಳಿಗೆ ಕಗ್ಗಂಟಾಗಿರುವಂತಹ ಕ್ಷೇತ್ರ ಅಂದ್ರೆ ಅದು ಮಂಡ್ಯ. ಮಂಡ್ಯ ಕ್ಷೇತ್ರ ನಮ್ಗೆ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಜೆಡಿಎಸ್ ನಾಯಕರು ಚುನಾವಣೆಯ ಸಿದ್ಧತೆಯನ್ನ ಆರಂಭಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮತ್ತೊಮ್ಮೆ ಕಣಕ್ಕಿಳಿಸಿ ಸೋತ ಜಾಗದಲ್ಲೇ ಗೆಲ್ಲಿಸ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಈಗಾಗಲೇ ಸಾಕ್ತಾ ಇದ್ದಾರೆ. ಈ ನಡುವೆ ಬಿಜೆಪಿಯ ಕೆಲವು ನಾಯಕರುಗಳು ರಾಜ್ಯ ನಾಯಕರ ಮೇಲೆ ಒತ್ತಡ ಹಾಕುವ ಮೂಲಕ ಕ್ಷೇತ್ರವನ್ನ ನಮ್ಗೆ ಉಳಿಸ್ಕೊಳ್ಳಿ ಅಂತ ಒತ್ತಡ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಸಂಸದೆ ಸುಮಲತಾ ಅವರು ಮೇಲ್ಮಟ್ಟದಲ್ಲಿ ಅಂದ್ರೆ ರಾಷ್ಟ್ರೀಯ ನಾಯಕರುಗಳನ್ನ ಬ್ಯಾಕ್ ಟು ಬ್ಯಾಕ್ ಭೇಟಿ ಮಾಡುವ ಮೂಲಕ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಯೇ ಉಳಿಸ್ಕೊಳ್ಬೇಕು, ಆ ಮೂಲಕ ಪಕ್ಷ ಬಲವರ್ಧನೆಗೆ ಒಂದು ಬಲ ತುಂಬಬೇಕು, ಅದ್ರ ಜೊತೆಗೆ ನನಗೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಒತ್ತಡವನ್ನ ಆಗ್ತಾ ಇದ್ದಾರೆ. ಹೀಗಾಗಿ ಮಂಡ್ಯ ಕ್ಷೇತ್ರ ಒಂದು ರೀತಿಯಲ್ಲಿ ಮಿತ್ರ ಪಕ್ಷಗಳಿಗೆ ಕಗ್ಗಂಟಾಗಿ ಪರಿವರ್ತನೆಯಾಗಿದೆ. ಹೀಗಾಗಿ ಯಾರಿಗೆ ಟಿಕೆಟ್ ಸಿಗ್ತದೆ ಅನ್ನೋ ಕುತೂಹಲ ಕೂಡ ಮಂಡ್ಯ ಜಿಲ್ಲೆಯ ಜನರಿಗೆ ಒಂದು ಹೆಚ್ಚಾಗ್ತಾ ಇರುವಂತದ್ದು. ದಿನೇ ದಿನೇ ಕುತೂಹಲ ಹೆಚ್ಚಾಗ್ತಾ ಇದೆ. ಮಂಡ್ಯ ಕ್ಷೇತ್ರ ಹೈಪ್ ಪಡ್ಕೊಳ್ತಾ ಇದೆ. ಇವತ್ತು ಅಮಿತ್ ಶಾ ಅವರು ಮೈಸೂರಿನಲ್ಲಿ ಸಭೆಯನ್ನ ನಡೆಸೋದ್ರಿಂದ ಮಂಡ್ಯ ಕ್ಷೇತ್ರದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ. ಮಂಡ್ಯ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಸೇರಿದಂತೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದ ಅಷ್ಟು ಅಭ್ಯರ್ಥಿಗಳು ಅಂದ್ರೆ ಪರಾಜಿತ ಅಭ್ಯರ್ಥಿಗಳು ಸಭೆಯಲ್ಲಿ ಭಾಗವಹಿಸ್ತಾರೆ. ಸುಮಾರು ಪ್ರಮುಖ ಮುಖಂಡರುಗಳು ಅಂದ್ರೆ 15 ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸುವಂತದ್ದು. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಆಗುವಂತದ್ದು, ಜೊತೆಗೆ ಸಮಾಲೋಚನೆ ಕೂಡ ನಡೆಯುವಂತದ್ದು. ಅಂದ್ರೆ ಈ ಬಾರಿ ರೈಟ್. ಧನ್ಯವಾದ ಆನಂದ್ ಮಾಹಿತಿಗಾಗಿ. ಒಕ್ಕಲಿಗರ ಭದ್ರಕೋಟೆಯನ್ನ ವೇಧಿಸೋಕೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ತಮ್ಮದೇ ಆದ ಒಂದಷ್ಟು ರಣತಂತ್ರಗಳನ್ನ ರೂಪಿಸಿಕೊಂಡು ಬಂದಿದ್ದಾರೆ. ಯಾವೆಲ್ಲ ರೀತಿಯಲ್ಲಿ ಹಳೆ ಮೈಸೂರು ಭಾಗ, ಅದರಲ್ಲೂ ವಿಶೇಷವಾಗಿ ಮಂಡ್ಯ, ಈ ಒಂದು ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳಲಿಕ್ಕೆ ಬೇಕಾದ ತಂತ್ರಗಾರಿಕೆ ಏನು, ಈ ಬಗ್ಗೆ ಒಂದು ಮಹತ್ವದ ಚರ್ಚೆ ಕೂಡ ನಡೆಸಲಿದ್ದಾರೆ ಸಭೆಯಲ್ಲಿ ಅಮಿತ್ ಶಾ ಅವರು. ರಿಪಬ್ಲಿಕ್ ಕನ್ನಡದಲ್ಲಿ ಒಕ್ಕಲಿಗ ಕ್ಷೇತ್ರಗಳ ಮಹತ್ವದ ಚರ್ಚೆಯ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗಿದೆ. ಮೈಸೂರು ಕ್ಲಸ್ಟರ್ ವಿಭಾಗದ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ ಅಮಿತ್ ಶಾ. ಸಿದ್ದು ತವರಲ್ಲೇ ಅಮಿತ್ ಶಾ ಚೆಕ್ಮೇಟ್ ನೀಡೋಕೆ ಈ ಸಭೆಯನ್ನ ಕರೆಯಲಾಗಿರೋದು. ಕ್ಲಸ್ಟರ್ ಸಭೆಯಲ್ಲಿ 89 ಪ್ರಮುಖರಿಗೆ ಅಮಿತ್ ಶಾ ಆಹ್ವಾನವನ್ನ ನೀಡಿದ್ದಾರೆ. ಮೈಸೂರು, ಮಂಡ್ಯ, ಹಾಸನದ 89 ಮಂದಿ ಜೊತೆಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಸಿದ್ದು ತವರಲ್ಲೇನೆ ಕಾಂಗ್ರೆಸ್ ಪಕ್ಷಕ್ಕೆ ಚೆಕ್ಮೇಟ್ ನೀಡೋದು ಹೇಗೆ ಅನ್ನೋದರ ಕುರಿತಾಗಿ ಕ್ಲಸ್ಟರ್ ಮಟ್ಟದ ಸಭೆಯಲ್ಲಿ ಅಮಿತ್ ಶಾ ಚರ್ಚೆಯನ್ನ ನಡೆಸಲಿದ್ದಾರೆ. ಸರಿಸುಮಾರು 89 ಮಂದಿ ಪ್ರಮುಖರು, ಮಂಡ್ಯ, ಮೈಸೂರು, ಹಾಸನ ಭಾಗದಿಂದ 89 ಮಂದಿ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಂಡ್ಯ ಲೋಕಸಭೆ ಮೇಲೆ ಸುಮಲತಾ ಕಣ್ಣಿಟ್ಟಿದ್ದಾರೆ. ಜೆಡಿಎಸ್ ಕೂಡ ಬಹುತೇಕ ಈ ಬಾರಿ ಟಿಕೆಟ್ ತಮ್ಮದಾಗಿಸಿಕೊಳ್ಬೇಕು ಅನ್ನೋ ಚಿಂತನೆಯಲ್ಲಿದೆ ಮೈತ್ರಿ ಲೆಕ್ಕಾಚಾರದಲ್ಲಿ. ಈ ಹಿನ್ನೆಲೆಯಲ್ಲಿ ಈ ಸಭೆ ಇವತ್ತೇನು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಬಹುತೇಕ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಜೆಡಿಎಸ್ ಬಿಟ್ಕೊಡ್ಬೇಕಾ ಅಥವಾ ಬಿಜೆಪಿಯಲ್ಲೇ ಉಳಿಸ್ಕೊಳ್ಬೇಕಾ ಅಂತ ಹೇಳಿ. ಇನ್ನು ಉಳಿದಂತೆ ಬೇರೆ ಕ್ಷೇತ್ರಗಳ ಬಗ್ಗೆ ಫೋಕಸ್ ಇದ್ರೂ ಕೂಡ ಹೆಚ್ಚಿನ ಪಕ್ಷ ಚರ್ಚೆಗೆ ಒಳಪಡುವ ಪ್ರಮುಖ ವಿಚಾರಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋದ್ರ ಬಗ್ಗೆನೇ ಇವತ್ತು ಹೆಚ್ಚಿನ ಗಮನ ವಹಿಸೋ ಸಾಧ್ಯತೆ ಇದೆ. ನೋಡಿ, ಒಕ್ಕಲಿಗರ ಭದ್ರಕೋಟೆಯನ್ನ ಭೇದಿಸೋದು ಹೇಗೆ ಅಂತ ಹೇಳಿ ಅಮಿತ್ ಶಾ ಒಂದಷ್ಟು ರಣತಂತ್ರ ಇವತ್ತು ರೂಪಿಸುತ್ತಿದ್ದಾರೆ ಅಂತ ಹೇಳಿ ಇದರ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ. ವಿಜಯ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಮಂಡ್ಯ ಕ್ಷೇತ್ರ ಬಿಟ್ಕೊಡೋದಾ ಉಳಿಸ್ಕೊಳ್ಳೋದಾ ಅನ್ನೋದೇನೆ ಇವತ್ತಿನ ಅಮಿತ್ ಶಾ ಅವರ ಈ ಭೇಟಿ, ಸಭೆ, ಚರ್ಚೆಯ ಹೈಲೈಟ್ಸ್ ಆಗಬಹುದಾ ಅಂತ ಹೇಳಿ ಯಾವೆಲ್ಲ ರೀತಿಯ ತಂತ್ರಗಾರಿಕೆ ನಡೀತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಗಮನದಲ್ಲಿಟ್ಕೊಂಡು? ಸ್ಮಿತಾ, ಕೇವಲ ಮಂಡ್ಯ ಲೋಕಸಭಾ ಕ್ಷೇತ್ರ ಮಾತ್ರ ಸಂಬಂಧಪಟ್ಟಂತೆ ಮಾತ್ರ ಚರ್ಚೆ ಆಗ್ತಿಲ್ಲ. ಯಾಕಂದ್ರೆ ಅಮಿತ್ ಶಾ ಬಂದಿರುವಂಥದ್ದು ಮತ್ತು ರಾಜ್ಯದ ಬಿಜೆಪಿಯ ಪ್ರಮುಖ ನಾಯಕರ ಜೊತೆ ಸಭೆ ನಡೆಸ್ತಾ ಇರುವಂಥದ್ದು. ಆ ಪ್ರಮುಖ ನಾಯಕರ ಸಭೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದು ಹೇಗೆ ಅನ್ನೋ ಸಂಬಂಧಪಟ್ಟಂತೆ ಒಂದು ರಣತಂತ್ರ ರೂಪಿಸಿರುವಂಥದ್ದು.
ಆದ್ರೆ ಮಂಡ್ಯ ಯಾಕೆ ಪ್ರಮುಖವಾಗಿರೋದು ಅಂತಂದ್ರೆ ಮೈಸೂರು ಕ್ಲಸ್ಟರ್ ವಿಭಾಗದ ಸಭೆಯಲ್ಲಿ ಮಂಡ್ಯ ಕ್ಷೇತ್ರನು ಕೂಡ ಒಂದಾಗಿರುತ್ತದೆ. ಕೇವಲ ಮಂಡ್ಯ ಮಾತ್ರನೇ ಚರ್ಚೆ ಮಾಡೋದಿಲ್ಲ, ಮಂಡ್ಯ ಆ ಒಂದು ಭಾಗ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಮಂಡ್ಯ ಸಂಬಂಧಪಟ್ಟಂತೆ ಮತ್ತು ಹಾಸನ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ JDSಗೆ ಬಿಟ್ಕೊಡ್ಬೇಕೋ ಬೇಡವೋ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳು ಆರಂಭ ಆಗಿರುವಂಥ ಹಿನ್ನೆಲೆಯಲ್ಲಿ ಮೈಸೂರು ಕ್ಲಸ್ಟರ್ ಸಭೆಯಲ್ಲಿ ಇವೆರಡೂ ಲೋಕಸಭಾ ಕ್ಷೇತ್ರ ಬರುವಂಥ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಏನು ಸೂಚನೆಯನ್ನು ಕೊಡ್ತಾರೆ ಅನ್ನುವಂಥದ್ದು. ಯಾಕೆಂತಂದ್ರೆ ಅಲ್ಲಿ ಬಹಳ ಪ್ರಮುಖವಾಗಿ ಇರುವಂಥದ್ದು ಮಂಡ್ಯ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಯನ್ನು ಕೊಡ್ತಾರೆ, ಅಥವಾ ಮಂಡ್ಯ ಸಂಬಂಧಪಟ್ಟಂತೆ ಮೈತ್ರಿ ಹಿನ್ನೆಲೆಯಲ್ಲಿ ಏನು ಸೂಚನೆಯನ್ನು ಕೊಡ್ತಾರೆ, ಏನು ತಮ್ಮ ಒಂದು ಹೈಕಮಾಂಡ್ ನಿರ್ಧಾರವನ್ನ ಹೇಳ್ತಾರೆ ಅನ್ನುವಂಥದ್ದು, ಒಂದು ಸುಳಿವನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಮುಖವಾಗಿರುವಂತಹ ಪ್ರಶ್ನೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತು ಈ ಬಗ್ಗೆ ಮಾತಾಡೋದಕ್ಕೆ ಒಂದು ಸ್ಮಿತಾ ಈಗಾಗಲೇ ಕೂಡ ಏನು ಕ್ಷೇತ್ರದ ಶಾಸಕರಾದಂಥ ಶ್ರೀವಾಸ್ತವ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಅಂದ್ರೆ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಒಂದು ರಣತಂತ್ರ ಸಭೆ ಏನೇನು ಚರ್ಚೆ ಆಗುತ್ತೆ? ಅಂಶಗಳ ಬಗ್ಗೆ ಗೊತ್ತಿಲ್ಲ, ಒಟ್ಟಾರೆ ಲೋಕಸಭಾ ಸ್ಥಿತಿಗತಿಗಳು, ನಾವು ಯಾವ ಬೂತಲ್ಲಿ ಹಿನ್ನಡೆ ಇದ್ದೀವಿ, ಎಲ್ಲಿ ನಮಗೆ ಪ್ಲಸ್ ಪಾಯಿಂಟ್ಸ್ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಈಗ ಮಂಡ್ಯ ಕ್ಲಸ್ಟರ್ ಅಂತ ಬಂದ್ರೆ ಹಾಸನ, ಮಂಡ್ಯ ಅಂದ್ರೆ ಮೈಸೂರು ಕ್ಲಸ್ಟರ್ ಅಂತ ಬಂದ್ರೆ ಹಾಸನ ಮತ್ತು ಮಂಡ್ಯ ಕೂಡ ಸೇರಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಕುತೂಹಲ ಇರುವಂಥದ್ದು. ಮಂಡ್ಯದಲ್ಲಿ ಏನು ಸುಮಲತಾ ಅವರು ಟಿಕೆಟ್ ಕೇಳ್ತಾ ಇರುವಂಥದ್ದು, ಹಾಸನದಲ್ಲಿ ಕೂಡ ಬಿಜೆಪಿಗೆ ಬೇಕು ಅಂತ ಪ್ರೀತಮ್ ಗೌಡ ಹೇಳಿರುವಂಥದ್ದು. ಇವೆರಡು ಕ್ಷೇತ್ರ ಸಂಬಂಧಪಟ್ಟಂತೆ ನೀವು ಚರ್ಚೆ ಮಾಡ್ತೀರಾ ಅಥವಾ ಒಂದಷ್ಟು ಅವ್ರು ಮಾಹಿತಿ ಕೊಡ್ತಾರಾ, ಅಥವಾ ನೀವೇನೋ ಬಗ್ಗೆ ಈ ಬಗ್ಗೆ ಚರ್ಚೆ ಮಾಡ್ತೀರಾ? ಚರ್ಚೆ ಮಾಡೋದಕ್ಕೆ ನಮ್ಮ ಹತ್ರ ಏನಿಲ್ಲ. ಒಂದು ಅಮಿತ್ ಶಾ ಅವ್ರು ಬಂದಿರೋದ್ರಿಂದ ಏನೋ ಒಂದಷ್ಟು ವಿಷಯಗಳನ್ನ ಹೇಳೋರಿದ್ದಾರೆ. ನನಗನ್ಸಿದ್ದು ಚುನಾವಣೆಯಲ್ಲಿ ನಾವು ಜನಗಳ ಹತ್ರ ಯಾವ ರೀತಿ ಹೋಗಬೇಕು, ಮಿಕ್ಕಿದ ಸೀಟು ಹಂಚಿಕೆ ವಿಷಯವನ್ನು ದೊಡ್ಡವ್ರು ಮಾಡ್ತಾರೆ. ಆದರೆ ನನಗನ್ಸುತ್ತೆ ಇಲ್ಲಿ ಕಳೆದಿರುವಂಥ ನಮ್ಮ ಟೀಮ್ಗೆ ನಾವು ಹೇಗೆ ಜನಗಳ ಮಧ್ಯೆ ಹೋಗಬೇಕು, ನಾವು ಹೇಗೆ ಕೆಲಸವನ್ನು ಮಾಡಬೇಕು ಅನ್ನೋ ಹಿತವಚನವನ್ನು ಹೇಳ್ತಾರೆ ಅಂತ ನಾನಾದರೂ ಭಾವಿಸಿದ್ದೀನಿ. ಅಮಿತ್ ಅವರು ಎಲ್ಲವೂ ಕೂಡ 22 ಲೋಕಸಭಾ ಕ್ಷೇತ್ರ ಸಂಪೂರ್ಣವಾಗಿ ಮಾಹಿತಿ ವರದಿ ತೆಗೆದುಕೊಂಡೇ ಬಂದಿರ್ತಾರೆ. ಎಲ್ಲವೂ ಕೂಡ ಖಂಡಿತ ಮಾಡಿರ್ತಾರೆ. ಕೇಂದ್ರ ನಾಯಕತ್ವ ಮತ್ತು ಈಗಾಗಲೇ ಚುನಾವಣಾ ಚಾಣಕ್ಯ ಅಂತ ಹೆಸರು ಗಳಿಸ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರು ಅದೆಲ್ಲವೂ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ನಾವು ಹೇಗೆ ನಡ್ಕೋಬೇಕು, ನಾವು ಜನಗಳಿಗೆ ಯಾವ ಅಂಶವನ್ನು ತಿಳಿಸ್ಬೇಕು, ಮೋದಿ ಸರ್ಕಾರದ ಸಾಧನೆಯನ್ನು ಹೇಗೆ ಹೇಳಬೇಕು, ಇಂಥ ಕ್ಷೇತ್ರಗಳಿಗೆ ಇಂಥ ಟಿಕೆಟೇ ಬೇಕು ಅಭ್ಯರ್ಥಿಗಳಿಗೆ, ಅಥವಾ ಮೈತ್ರಿ ಸಂಬಂಧಪಟ್ಟ ಇಂಥ ಕ್ಷೇತ್ರ ಬೇಕು ಅನ್ನೋದೇನ ಕೂಡ ನಿಮ್ಮ ಒಂದು ಆಗ್ರಹ, ಒತ್ತಡ, ಮನವಿ ಏನಾದರೂ ಇದೆಯಾ? ಆ ಥರ ಏನು ಕಾಣಲಿಲ್ಲ. ಆದರೆ ಸಹಜವಾಗಿ ರಾಜ್ಯದ ಪದಾಧಿಕಾರಿಗಳು, ಪ್ರೀತಮ್ ಗೌಡ್ರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವ್ರಿಗೊಂದು ಪ್ರತ್ಯೇಕ ಸಭೆ ಆದಾಗ ಅವ್ರು ಹೇಳ್ತಾರೆ ಅಂತ ಕಾಣುತ್ತೆ. ಒಟ್ಟು ಇವತ್ತಿನ ಕರೆದಿರುವಂಥ ಕ್ಲಸ್ಟರ್ ಮೀಟಿಂಗಲ್ಲಿ 20 ಜನ ಪ್ರಮುಖರನ್ನ ಒಂದು ಲೋಕಸಭಾ ಕ್ಷೇತ್ರದಿಂದ ಕರೆದಿರುವಂಥ ಹಿನ್ನೆಲೆಯಲ್ಲಿ 80 ಜನ 90 ಜನದ ತನಕ ಆಗಬಹುದು. ಆ ಹಿನ್ನೆಲೆಯಲ್ಲಿ ನಮ್ಮ ಹತ್ರ ಏನು ಚರ್ಚೆ ಆಗಲಿಕ್ಕಿಲ್ಲ, ಒಟ್ಟಾರೆ ಆಗಿರುತ್ತೆ. ನಮಗನ್ಸೋದು ನಾವು ಜನಗಳ ಮಧ್ಯೆ ಹೇಗೆ ಮಾಡ್ಕೊಂಡಿದ್ದೀರಾ ಅಮಿತ್ ಶಾ ಸಭೆಗೆ? ನಿಮ್ಗೇನು ಸೂಚನೆ ಬಂದಿದೆ ಅಂದರೆ ಒಂದು ಅಜೆಂಡಾ ಇರುತ್ತಲ್ವ? ಅಜೆಂಡಾ ಕೊಟ್ಟಿಲ್ಲ, ಆದರೆ ಒಟ್ಟಾರೆ ಲೋಕಸಭಾ ಸ್ಥಿತಿಗತಿಗಳು ಹೇಗಿದೆ ಪರ್ಫಾರ್ಮೆನ್ಸ್ ವೈಸು ಏನು ಕೇಳೋಂಗೆ ಕಾಣಲಿಲ್ಲ. ಒಟ್ಟಾರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಏನಾದರೂ ಆಗ್ಬೋದಾ ಅಂತ ಕೇಳಬಹುದು ಅನ್ನೋ ನಿರೀಕ್ಷೆ ಇದೆ. ಒಟ್ಟು ಚುನಾವಣೆ ನಾವು ಹೇಗೆ ಮನೆಗೆ ಹೋಗಬೇಕು ಅನ್ನೋದನ್ನು ಹೆಚ್ಚು ಫೋಕಸ್ ಆಗುತ್ತೆ. ಮೈಸೂರು ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ಮುಂದುವರಿತಾರಾ ಅಥವಾ ಟಿಕೆಟು, ಅಥವಾ ನೀವ್ಯಾರು ಬೇರೆ ಬೇಡಿಕೆ ಇರ್ತೀರಾ? ಇಲ್ಲ, ಹಾಲಿ ಸಂಸದರ ಬಗ್ಗೆನೇ ಇರೋದು ಒಲವು, ಅವ್ರಿಗೆ ಆಗ್ಬೋದು. ಇಲ್ಲಿ ಕಾಂಗ್ರೆಸ್ಸಿಂದ ಯತೀಂದ್ರ ಅಂತ ಬರ್ತಾ ಇರೋಂಥದ್ದು ಸಜ್ಜಾಗಿದ್ದೀರಾ ಅಂತ ಗೊತ್ತಿಲ್ಲ ನನಗೆ. ಕಾಂಗ್ರೆಸ್ನಲ್ಲಿ ಈ ರೀತಿ ಒಂದು ಚರ್ಚೆ ಆಗ್ತಾ ಇರೋಂಥದ್ದು. ನಾವು ಇಡೀ ಚುನಾವಣೆಯನ್ನು ಬಹಳ ನಾವು ಅದನ್ನು ತೀವ್ರವಾಗಿ ತೆಗೆದುಕೊಂಡಿದ್ದೀವಿ. ಯಾರೇ ಅಭ್ಯರ್ಥಿ ಆದರೂ ಅಂದರೆ ಬೇರೆ ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲಿ ನಮ್ಮ MP ಅವರೇ ಮುಂದುವರಿತಾರೆ. ಆ ಹಿನ್ನೆಲೆಯಲ್ಲಿ ನಮಗೇನು ಕಾಂಗ್ರೆಸ್ಸಿಂದ ಯಾರಾದರೂ ಪರವಾಗಿ, ಕಾಂಗ್ರೆಸ್ ನಿಮ್ಮ ಒಂದು ಲೆಕ್ಕಾಚಾರ ಏನೋ ಮೊನ್ನೆ ಎಲ್ಲ ಮೀಡಿಯಾದಲ್ಲಿ CM ಅವರ ಪುತ್ರ ಬರ್ತಾರೆ ಅಂತಿದೆ. ನನಗನ್ಸುತ್ತೆ ಅವ್ರು ಆ ರಿಸ್ಕ್ ತಗೊಳ್ಳೋಲ್ಲ ಅಂತ. ಅವ್ರು ಬಂದರೆ ಚೆನ್ನಾಗಿರುತ್ತೆ. ಒಳ್ಳೆ ಮಂಡ್ಯದಲ್ಲಿ ಯಾರು ಅಭ್ಯರ್ಥಿ ಏನು ಗೊತ್ತಾಗಲಿಲ್ಲ. ಮೈತ್ರಿ ಅವ್ರಿಗೆ ಬಿಟ್ಕೊಡ್ತೀರಾ ಏನು? ಅಲ್ಲ, ಅದ್ರ ಬಗ್ಗೆ ಏನು ನಮ್ಮ ತನಕ ನಮ್ಮ ಕ್ಲಸ್ಟರ್ ಇದ್ರೂ ನಮ್ಮ ತನಕ ಮಾಹಿತಿ ಇಲ್ಲ. ಅದೆಲ್ಲ ದೊಡ್ಡ ಮಟ್ಟದಲ್ಲಿ ನಡೆದಿರುತ್ತೆ. ಇದು ಶಾಸಕರ ಮಾತು, ಶ್ರೀವಾಸ್ತವರ ಮಾತು. ಅಂದರೆ ಸ್ಮಿತಾ ಅವ್ರು ಹೇಳ್ತಾ ಇದ್ರು, ಮಂಡ್ಯ ಲೋಕಸಭಾ ಕ್ಷೇತ್ರ ಸೇರಿದಂತೆ 4 ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತಂತ. ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿ ಹಾಲಿ ಶಾಸಕರು, ಹಾಲಿ ಸಂಸದರು ಏನು ಪ್ರತಾಪ್ ಸಿಂಹ ಹೆಸರನ್ನು ಕೂಡ ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಮತ್ತು ಇವೆಲ್ಲ ಒಂದು ಹೊರತುಪಡಿಸೋದಾದ್ರೆ ಸ್ಮಿತಾ, 28 ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಒಂದು ಚಿತ್ರಣವನ್ನ ಮತ್ತು ಒಂದು ರೂಟ್ ಮ್ಯಾಪ್ ಅನ್ನು, ಎಕ್ಸಾಕ್ಟ್ಲಿ ರೂಟ್ ಮ್ಯಾಪ್ ಅನ್ನು ಕೊಡಲಿದ್ದಾರೆ ಅಮಿತ್ ಶಾ ಅವರು. ಯಾಕೆ ಅಂತಂದ್ರೆ ಈ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷ ಇರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಕಾಂಗ್ರೆಸ್ಗೆ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು. ಈ ಒಂದು ರೀತಿಯಲ್ಲಿ ಆತಂಕ ಅನ್ಬಹುದು, ಅಥವಾ ಚುನಾವಣೆ ಒಂದಷ್ಟು ಕಳೆದ ಲೋಕಸಭಾ ಚುನಾವಣೆಯಿಂದ ಎಷ್ಟು ಪರಿಶ್ರಮ ಪಡಬೇಕಾಗುತ್ತೆ ರಾಜ್ಯದಲ್ಲಿ ಅನ್ನುವಂಥದ್ದು ಒಂದು ರಣತಂತ್ರನೂ ಇರ್ಬೋದು. ಈ ಭಾಗವಾಗಿ ಸಾಕಷ್ಟು
ಪೂರ್ವ ತಯಾರಿ ಈಗಾಗಲೇ ಕೂಡ ಶಾಸಕರು ಹೇಳಿದ್ರು, ಹೌದು ಅಮಿತ್ ಶಾ ಅವರು ಬರುತ್ತಾ ಹಿನ್ನೆಲೆಯಲ್ಲಿ ಕೂಡ ತಮ್ಮದೇ ಆದ ವರದಿಯಂದೇ ಬರ್ತಾ ಇದ್ದಾರೆ ಅಂತ. ಬೆಳಗ್ಗೆನೂ ಕೂಡ ನಾವು ಅದನ್ನೇ ಹೇಳಿದ್ದು. ಕಂಪ್ಲೀಟ್ ಆಗಿ 28 ಲೋಕಸಭಾ ಕ್ಷೇತ್ರಗಳ ಇಂಚಿಂಚು ಮಾಹಿತಿಯನ್ನ ನೀವು ಇಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಜೊತೆಗೆ ಇಲ್ಲಿ ಈ ರೀತಿ ಮಾಡಬೇಕು, ಇಲ್ಲಿ ಎಡವಟ್ಟಾಗಿದೆ, ಇವೆಲ್ಲವನ್ನು ಕೂಡ ಇಂಚಿಂಚು ಮಾಹಿತಿಯಿಂದ 28 ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ರಾಜ್ಯ ನಾಯಕರಿಗೆ ಖಡಕ್ ಸೂಚನೆ, ಖಡಕ್ ವಾರ್ನಿಂಗ್, ಖಡಕ್ ರೂಟ್ ಮ್ಯಾಪ್ ಇವೆಲ್ಲವನ್ನು ಕೂಡ ಕೊಡಲಿದ್ದಾರೆ ಸ್ಮಿತಾ.